ವೀಕ್ಷಕರೇ, ಮೇಷರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗಿರ್ತಕ್ಕಂತಹ ಅದ್ಭುತವಾದ ಫಲಗಳು ಯಾವುವು ಅನ್ನುವಂತಹ ಸರಳವಾಗಿರತಕ್ಕಂತ ವಿಚಾರದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ವಿಡಿಯೋ ಬೋರ್ ಆಗಲ್ಲ, ಕೊನೆ ತನಕ ನೋಡಿ, ತುಂಬಾ ಯೂಸ್ ಆಗುತ್ತೆ. ಮೇಷರಾಶಿಯವರು ಅಂದ ತಕ್ಷಣ ಇವತ್ತಿಗೂ ಗಟ್ಟಿಯಾಗಿರ್ತಕ್ಕಂತಹ ವ್ಯಕ್ತಿತ್ವ, ಗಟ್ಟಿಯಾಗಿರ್ತಕ್ಕಂತಹ ನಾಯಕತ್ವದ ಗುಣ ಹೇರಳವಾಗಿರ್ತಕ್ಕಂತಹ ವ್ಯಕ್ತಿ, ಸದಾ ಒಂದು ಅಚಲವಾಗಿರ್ತಕ್ಕಂತಹ ಸದೃಢವಾಗಿರ್ತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ಇವತ್ತಿಗೂ ನೇರವಾದಿ, ನಿಷ್ಠುರವಾದಿ, ನೇರವಾಗಿ ಮಾತನಾಡ್ತಕ್ಕಂತಹ ಒಂದು ಗುಣ ಇರತಕ್ಕಂಥದ್ದು. ಯಾರ ಅಧೀನದಲ್ಲಿಯೂ ಕೂಡ ಇವರು ಇರೋದಕ್ಕೆ ಬಯಸೋದಿಲ್ಲ, ಸ್ವತಂತ್ರವಾಗಿರಬೇಕು ಅನ್ನುವಂತಹದ್ದು. ಇವತ್ತಿಗೂ ಕೂಡ ಬೇರೆಯವರನ್ನ ಬಹಳಷ್ಟು ಗೌರವಿಸ್ತಕ್ಕಂಥದ್ದು. ಸದಾ ಕೋಪಿಗಳು, ಜೊತೆಗೆ ಅಷ್ಟೇ ಒಂದು ಧಾರಾಳವಾಗಿರ್ತಕ್ಕಂತಹ, ನಿರಾಳವಾಗಿರ್ತಕ್ಕಂತಹ ಮನಸ್ಸುಳ್ಳವರು ಮೇಷರಾಶಿಯವರು ಅಂತ ಹೇಳಬೇಕು. ಇಂತಹ ಮೇಷರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ವಿಸ್ತೃತವಾಗಿರತಕ್ಕಂಥ ವರದಿ ಈ ವಿಡಿಯೋದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಮೇಷರಾಶಿಯವರಿಗೆ ಸಹಜವಾಗಿ ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣ, ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂಥ ಮೇಷರಾಶಿ ಈ ಜುಲೈ ತಿಂಗಳಲ್ಲಿ ನೋಡಿ, ಎಂತಹ ಒಂದು ಕಷ್ಟವೇ ಬರಲಿ, ಸಂದಿಗ್ಧ ಸನ್ನಿವೇಶಗಳೇ ಬರಲಿ, ತೊಂದರೆಗಳೇ ಬರಲಿ, ನೋವುಗಳೇ ಬರಲಿ, ಎಲ್ಲವನ್ನ ಸಮಾನವಾಗಿ ನಿಭಾಯಿಸಿರ್ತಕ್ಕಂತಹ ವ್ಯಕ್ತಿತ್ವ ನಿಮ್ದು. ಹಾಗಾಗಿ ದುಡುಕುತನದ ನಿರ್ಧಾರಗಳು ಬೇಡ, ಆತುರದ ನಿರ್ಧಾರಗಳು ಬೇಡ, ಕೋಪದ ಕೈಯಲ್ಲಿ ಬುದ್ಧಿಯನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ, ತಾಳ್ಮೆಯನ್ನ ತಂದುಕೊಳ್ಳಿ, ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ನೀವು ಈ ತಿಂಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಹತ್ರ ಒಂದು ಆತ್ಮಸ್ಥೈರ್ಯ ಇದೆ, ಅದೇ ನಿಮಗೆ ಬಲ, ಅದೇ ನಿಮಗೆ ಶಕ್ತಿ. ಯಾಕಂತಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂತಹ ವ್ಯಕ್ತಿಗಳು ನೀವಲ್ಲ. ಏನೇ ಇದ್ರೂ ಕೂಡ ಸ್ವತಂತ್ರವಾಗಿ ಏನ್ ನಿರ್ಧಾರ ತಗೋತಿರಲ್ಲ, ಅದು ನಿಮಗೆ ಈ ತಿಂಗಳಲ್ಲಿ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂತ ರೀತಿಯಲ್ಲಿ ನಿಮ್ಮ ಧೈರ್ಯ ನಿಮಗೆ ಒಂದು ಬಲ ಅಷ್ಟೇ ಅಲ್ಲ, ನಿಮ್ಮ ಇಡೀ ಒಂದು ಶಕ್ತಿ ಅಂತ ಹೇಳ್ಬೋದು. ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಎಷ್ಟೇ ಇದ್ರೂ ಕೂಡ ಅದರಿಂದ ಹೊರಗಡೆ ಬಂದು ಸ್ವಲ್ಪ ಆರಾಮಾಗಿ ಯೋಚನೆ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ, ಈಗೇನೋ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅನ್ನುವಂತ ರೀತಿಯಲ್ಲಿ ಯಾವುದನ್ನ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಿದೆ ನನ್ನ ಮುಂದೆ ಆಪ್ಷನ್ಸ್, ಈಗಿರುವಂತ ಪರಿಸ್ಥಿತಿಯಲ್ಲಿ ನಾನು ಹೆಂಗೆ ಎದ್ದು ನಿಲ್ಲಬಹುದು, ಏನ್ ಮಾಡಬಹುದು, ನಾನು ಈ ಸಂದರ್ಭಗಳನ್ನ ಹೇಗೆ ಉಪಯೋಗಿಸ್ಕೋಬಹುದು, ಮೈನಸ್ ಪಾಯಿಂಟ್ ಗಳ ಬಗ್ಗೆ ಯಾವುದೇ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ಲಸ್ ಪಾಯಿಂಟ್ ಗಳು ನಿಮ್ ಮುಂದೆ ಏನಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು, ಸಾಕಷ್ಟು ಪಾಸಿಟಿವ್ನೆಸ್ ಬರುತ್ತೆ, ಸಾಕಷ್ಟು ಆಪ್ಷನ್ಸ್ ಗಳು ನಿಮ್ಮ ಕಣ್ಣು ಮುಂದೆ ಓಪನ್ ಆಗ್ತವೆ. ಅದು ನಿಮಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೋ. ಮತ್ತೆ ಜೊತೆಗೆ ಹಣಕ್ಕೆ ಯಾವುದೇ ಒಂದು ತೊಂದರೆ ಇರಲ್ಲ. ಸಮಸ್ಯೆಗಳು, ಕಮಿಟ್ಮೆಂಟ್ ಗಳು ಸಾಕಷ್ಟು ಇದ್ರು ಕೂಡ ಆ ಎಲ್ಲ ಕಮಿಟ್ಮೆಂಟ್ ಗಳನ್ನ ಧೈರ್ಯವಾಗಿ ನಿಭಾಯಿಸ್ತೀರಿ. ಹಾಗಾಗಿ ದುಡಿಮೆಯ ಕಡೆನೂ ಹೆಚ್ಚಿನ ಆಸಕ್ತಿ ಇರತಕ್ಕಂತಹ ಪ್ರಯತ್ನ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕುದಾಗಿರುವಂತಹ ಒಂದು ಫಲ ಸಿಗುತ್ತೆ. ಹಣಕಾಸಿಗೆ ಅಂತಹ ಯಾವುದೇ ಒಂದು ತೊಂದರೆ, ಆತಂಕಗಳನ್ನುವಂಥದ್ದು ಕಂಡು ಬರಲ್ಲ. ಇನ್ನು ಆದಾಯದಲ್ಲಿ ಅಪ್ ಡೌನ್ ಆಗ್ತಾ ಇರ್ತದೆ. ಸಡನ್ ಆಗಿ ಏರ್ ಬಿಡೋದು, ಸಡನ್ ಆಗಿ ಇಳಿದ್ ಬಿಡೋದು, ಈ ರೀತಿ ವೇರಿಯೇಷನ್ ಜಾಸ್ತಿ ಆಗ್ತಾ ಇರ್ತದೆ. ಅದಕ್ಕೆ ನೀವು ಎದೆಗುಂದುವಂತ ಅವಶ್ಯಕತೆ ಇಲ್ಲ. ತಾಳ್ಮೆ ಮತ್ತು ಗಟ್ಟಿತನ ಅನ್ನುವಂಥದ್ದು ನಿಮ್ಮಲ್ಲಿತ್ತು ಅಂತಂದ್ರೆ ಖಂಡಿತ ನಿಮಗೆ ಅನುಕೂಲಕರವಾಗಿರ್ತಕ್ಕಂತ ಫಲಗಳು ಸಿಗುತ್ತೆ. ಇನ್ನು ಸ್ವಲ್ಪ ವಿದ್ಯಾರ್ಥಿಗಳ ಕಡೆಗೆ, ಅಂದ್ರೆ ಈ ಮೇಷರಾಶಿಯ ವ್ಯಕ್ತಿಗಳು ಅಥವಾ ಸ್ತ್ರೀಯರು, ಪುರುಷರು ನಿಮ್ಮ ಮಕ್ಕಳ ಬಗ್ಗೆ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಧೈರ್ಯ ತುಂಬುವಂತಹ, ಒಂದು ಜವಾಬ್ದಾರಿಯಿಂದ ನಡ್ಕೊಳ್ಳುವಂತಹ, ನಿಮ್ಮ ಅವಶ್ಯಕತೆ ಏನಿದೆ, ನೀವು ಏನೆಲ್ಲ ಅವರಿಗೆ ಸ್ವಲ್ಪ ತಿಳಿ ಹೇಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು, ಯಾವ ವಿಚಾರದಲ್ಲಿ ಅವರನ್ನ ಗಮನಿಸ್ಕೋಬೇಕು, ನಿಮ್ಮ ಮಕ್ಕಳು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವ್ರು ಹೋಮ್ ವರ್ಕ್ ಮಾಡ್ತಾರಾ ಇಲ್ಲ, ಸ್ಕೂಲ್ಗೆ ಹೋಗ್ತಾ ಇದಾರಾ ಇಲ್ವಾ, ಅಥವಾ ಅವ್ರ ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಹೇಗಿದ್ದಾರೆ, ಅಥವಾ
ವಯಸ್ಸಿಗೆ ಬಂದ ಮಕ್ಕಳಿದ್ರೆ ಅವರ ನಡತೆ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ನೀವು ಗಮನದಲ್ಲಿ ಇಟ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಮಕ್ಕಳ ವಿಚಾರದಲ್ಲಿಯೂ ಕೂಡ ನಿಮಗೆ ಒಳ್ಳೆಯ ಒಂದು ಫಲವನ್ನ ನಿರೀಕ್ಷೆ ಮಾಡ್ತಕ್ಕಂತ ಸನ್ನಿವೇಶಗಳಿದೆ. ನೀವು ಜವಾಬ್ದಾರಿಯಿಂದ ನಡೆದುಕೊಳ್ಬೇಕಾಗಿರ್ತಕ್ಕಂತ ಅವಕಾಶಗಳು ಕಂಡು ಬರುತ್ತೆ. ಜವಾಬ್ದಾರಿಯಿಂದ ನಡ್ಕೊಳ್ಳಿ. ನಿಮ್ಮ ಒಂದು ಜವಾಬ್ದಾರಿಗಳನ್ನ ನೀವು ಸಮರ್ಥವಾಗಿ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ಇನ್ನೂ ನಾನು ಬಹಳ ಅದ್ಭುತವಾದ ವಿಚಾರಗಳು ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂತ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ಈ ಜಾತಕ ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ. ಯಾಕಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ಬಿಟ್ಟಿರೋರು. ಈಗೆಲ್ಲಿದೆ ಸಮಯ, ಬದಲಾಗಿರುವಂತ ಜೀವನ ಶೈಲಿ, ಯಾರಿಗೂ ಬಿಡು ಇಲ್ಲ. ಇಂಥ ಎಲ್ಲ ಸಂದರ್ಭದಲ್ಲಿ ಈ ಕಡೆ ಎಲ್ಲ ಗಮನ ಕೊಡಕ್ ಆಗ್ತಾ ಇಲ್ಲ. ಮೊದಲಿನ ಒಂದು ಹಿರಿಯರ ತರ ನಡ್ಕೊಳಕ್ ಆಗ್ತಾ ಇಲ್ಲ. ಈ ತರ ಇದೆ. ಅದಕ್ಕಾಗಿನೇ ನಾವು JB ಪ್ರೆಡಿಕ್ಷನ್ಸ್ ಇಂದ ಇದೊಂದು ಅವಕಾಶವನ್ನ ನಿಮಗೆ ತಲುಪಿಸ್ತಾ ಇದ್ದೇವೆ. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನಿಮ್ಮ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು. ಓಕೆನಾ? ಬನ್ನಿ ಹಾಗಿದ್ರೆ ಇನ್ನು ಈ ಒಂದು ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ನೋಡಿ, ಮಕ್ಕಳ ಬಗ್ಗೆ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಸಂತಾನದ ಲಾಭಗಳು ಕೂಡ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರವಾಸದ ವೇಳೆ ನೀವೆಲ್ಲ ಹೊರಗಡೆ ಹೋಗ್ತಾ ಇದ್ದೀರಾ, ಯಾವ್ದೋ ಒಂದು ಪ್ರವಾಸ ಮಾಡ್ತಾ ಇದ್ದೀರಾ, ಟೂರ್ ಮಾಡ್ತಾ ಇದ್ದೀರಾ, ಈ ಸಂದರ್ಭದಲ್ಲಿ ಅಷ್ಟೊಂದು ಸರಿ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಸಾಧ್ಯವಾದಷ್ಟು ಮುಂದೆ ಹಾಕುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಸದ್ಯಕ್ಕೆ ಸ್ವಲ್ಪ ಅಷ್ಟೊಂದು ಒಳ್ಳೆಯ ಫಲಗಳಿಲ್ಲ. ನೀವು ತೀರಾ ಅತಿ ಅವಶ್ಯಕತೆ ಇದ್ರೆ ಖಂಡಿತ ಎಚ್ಚರಿಕೆಯಿಂದ ಹೋಗ್ ಬನ್ನಿ. ಆದ್ರೆ ಸ್ವಲ್ಪ ಈ ಮಳೆಗಾಲ ಅಥವಾ ಸ್ವಲ್ಪ ಕೆಲವೊಂದು ವಾತಾವರಣಗಳು ಚೆನ್ನಾಗಿರಲ್ಲ. ಈ ಕಾರಣದಿಂದಾಗಿ ಪ್ರವಾಸಕ್ಕೆ ಹೋಗುವಂತದ್ದಿದ್ರೆ ಸ್ವಲ್ಪ ಹೋಲ್ಡ್ ಮಾಡುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ದೂರದ ಪ್ರಯಾಣ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ವಿವಾಹದ ಬಗ್ಗೆ 50-50 ಇದೆ. ಪ್ರಯತ್ನವನ್ನು ಮುಂದುವರಿಸಬಹುದು, ತೊಂದರೆ ಏನಿಲ್ಲ. ಜೊತೆಗೆ ಈ ಸಾರಿಗೆ ವ್ಯವಸ್ಥೆ, ವ್ಯಾಪಾರ, ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಆಚೆ ಈಚೆ ಇದ್ರೂ ಕೂಡ ಒಳ್ಳೆಯ ಆದಾಯವನ್ನ ಗಳಿಸ್ತಕ್ಕಂಥ ಸನ್ನಿವೇಶಗಳಂತೂ ಇದೆ. ಲೇವಾದೇವಿ ವ್ಯವಹಾರಗಳಲ್ಲಿ ಆದಾಯ ಇರುತ್ತೆ. ಗೃಹಿಣಿಯರಿಗೆ ಮಾನಸಿಕವಾಗಿರ್ತಕ್ಕಂಥ ಒಂದು ಚಿಂತೆ ಇರುತ್ತೆ, ಒತ್ತಡ ಇರುತ್ತೆ. ಏನೋ ಒಂಥರ ನಾವು ಅಂದುಕೊಂಡಂತ ಕೆಲಸ ಜಯ ಸಿಗುತ್ತಾ ಇಲ್ವಾ ಅನ್ನುವಂತ ಕೆಲವೊಂದು ಪ್ರಶ್ನೆಗಳಿರುತ್ತೆ. ಡೋಂಟ್ ವರಿ, ನೀವೇನ್ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಒಳ್ಳೆ ಫಲಗಳು ನೀವು ಸಿಗ್ತಾ ಇರ್ತಕ್ಕಂಥದ್ದು. ಕಾರ್ಮಿಕ ವಲಯಕ್ಕೆ ಬಹಳಷ್ಟು ಶುಭದಾಯಕವಾಗಿರ್ತಕ್ಕಂಥ ಫಲ ಇದೆ. ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಾಕಷ್ಟು ಕಾಂಪಿಟೇಷನ್ಗಳಿದೆ. ಮಧ್ಯದಲ್ಲಿಯೂ ಕೂಡ ಸಕ್ಸಸ್ ಅನ್ನ ಕಾಣುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿ ಕಂಡು ಬರುತ್ತೆ. ಈ ಹೈನುಗಾರಿಕೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಲಾಭಗಳಿದೆ. ಈ ನೀರಿನ ಧ್ರುವ ರೂಪದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಕೃಷಿಕರಿಗೆ ಬಹಳಷ್ಟು ಆದಾಯಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ನೀವು ಯಾವುದೋ ಒಂದು ಬೇರೆಯವ್ರ ಕಷ್ಟ ಅಂತ ಬಂದಿದ್ದಾರೆ, ಯಾರ್ದೋ ಒಂದು ಮಂಗಳ ಕಾರ್ಯ ಇದೆ, ಮನೆಯಲ್ಲಿ ಯಾವುದೋ ಒಂದು ಮಂಗಳ ಕಾರ್ಯ ಇದೆ, ರಿಲೇಷನ್ ಅಲ್ಲಿ ಯಾವುದೋ ಒಂದು ಮಂಗಳ ಕಾರ್ಯ ಇದೆ, ಇಂಥ ಕಾರ್ಯದಲ್ಲಿ ಬಹಳಷ್ಟು ನೀವು ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನ ನಿರ್ವಹಿಸ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಈ ತಿಂಗಳಲ್ಲಿ ನೀವು ಹಣ ಉಳಿಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿ ಅವಕಾಶಗಳಿದೆ. ಆದ್ರೆ ನೀವೆಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಖರ್ಚಿನ ಕಡೆ ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿಕೊಂಡ್ರೆ ಸಾಕಷ್ಟು ಆದಾಯವನ್ನ ಗಳಿಸಬಹುದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ವೈದ್ಯಕೀಯ ವೃತ್ತಿಯನ್ನ ಮಾಡ್ತಕ್ಕಂಥವ್ರಿಗೆ, ಈ ಫಾರ್ಮಸಿ ಅಥವಾ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಕೆಲವೊಂದು ಆತಂಕದ ಸನ್ನಿವೇಶ ಇರುತ್ತೆ, ಚಿಂತೆ ಇರುತ್ತೆ, ಏನೋ ಒಂಥರ ಗೊಂದಲ ಇರುತ್ತೆ, ಆತಂಕ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ವೃತ್ತಿ ಜೀವನವನ್ನ ಮುಂದುವರಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಕಲಾವಿದರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಇದೆ. ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಕಲೆಯನ್ನ ಹೊರಗಡೆ ಜನರಿಗೆ ತೋರ್ಪಡಿಸೋದಕ್ಕೆ ಏನಿದೆ ಅದನ್ನೆಲ್ಲ ಮಾಡಿ. ಮುಜುಗರ ಪಟ್ಕೊಳಕ್ ಹೋಗ್ಬಾರ್ದು. ಯಾರು ಏನೋ ಅಂದ್ಕೊಂಡ್ಬಿಡ್ತಾರೋ, ಏನೋ ತಿಳ್ಕೊಂಡ್ಬಿಡ್ತಾರೋ, ಈ ರೀತಿಯಾಗಿರ್ತಕ್ಕಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಧೈರ್ಯದಿಂದ ಸ್ವಲ್ಪ ನಿಮ್ಮ ಕಲೆಯನ್ನ ತೋರ್ಪಡಿಸಿದ್ರೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ರಾಜಕಾರಣಿಗಳಿಗೆ
ಬಹಳಷ್ಟು ಅವಕಾಶಗಳೇನೋ ಇದೆ, ಆದ್ರೆ ಕಾಂಪಿಟೇಷನ್ ತುಂಬಾ ಹೈ ಆಗಿರೋದ್ರಿಂದ ನೀವಿರುವಂತ ಲೆವೆಲ್ ಅನ್ನೇ ಸರಿಯಾಗಿ ಗಟ್ಟಿಗೊಳಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಅಂದ್ರೆ ಇರುವಂತ ಸ್ಥಾನಮಾನವೇ ಗಟ್ಟಿಗೊಳಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಈ ಒಟ್ಟಾರೆ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲಗಳೇ ಇದೆ. ಆದ್ರೆ ನಿಮಗೆ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಲ್ಲ, ಆ ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಕೊಂಡು ಫಾಲೋ ಮಾಡಿದ್ರೆ ನೀವು ಅಂದುಕೊಂಡಿದ್ಕಿಂತಲೂ ಇನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಫಲ ಸಿಗಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇನ್ನು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನ ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ಗಳು ಸಿಗುತ್ತೆ. ಈ ಜುಲೈ ತಿಂಗಳದ್ದು ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರ ಅಂತ ಏನ್ ಮಾಡ್ಕೋಬೇಕು ಮೇಷರಾಶಿಯವರು ಅಂತಂದ್ರೆ, ನೋಡಿ, ವಿಷ್ಣು ಸಹಸ್ರನಾಮ ಪಠಣ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ, ರುದ್ರ ಸೂಕ್ತ ಪಠಣ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿ, ಮಹಾಮೃತ್ಯುಂಜಯ ಮಂತ್ರ ಜಪಿಸ್ತಕ್ಕಂತ ಪ್ರಯತ್ನ ಮಾಡಿ. ತುಂಬಾ ಚೆನ್ನಾಗಿ ಅಂತಂದ್ರೆ ಒಳ್ಳೆ ಫಲಗಳು ಸಿಗುತ್ತೆ. ಸಾಧು ಸಂತರಿಗೆ, ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವಂತದ್ದು, ಸಾಧು ಸಂತರಿಗೆ ದಾನವನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಖಂಡಿತ ನಿಮಗೆ ಅನುಕೂಲಕರವಾಗಿರತಕ್ಕಂತ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.